ನಮಸ್ಕಾರ. BNSನ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಐ ಆಮ್ ಇನ್ ಯೂನಿಟ್ 2 ಆ್ಯಂಡ್ ಡಿಸ್ಕಸಿಂಗ್ ಟುಡೇ ಸೆಕ್ಷನ್ 87. My today's discussion is section 87 and it talks about kidnapping. It talks about kidnapping in BNS. ಅಪಹರಿಸುವುದು, ಅಪಹರಿಸುವಿಕೆ, we can call it as ಅಪಹರಣ ಅಂತಲೂ ಹೇಳ್ಬೋದು. ಸೊ ಕಿಡ್ನ್ಯಾಪಿಂಗ್, ಅಬ್ಡಕ್ಟಿಂಗ್ ಆರ್ ಇಂಡ್ಯೂಸಿಂಗ್ ವುಮನ್ to compel her marriage. To compel her marriage. See, here we are looking at the legislative text. Acts covered under section 87. Then what are the essential ingredients? Then what type of the offense it is and what is the punishment. Then we will see some case laws and why it is done so. All these things we are going to see in our video, and specifically this is prescribed in your syllabus. There is a prescription in your syllabus about this. Now, before going to my analysis, I have just copied what is available in the Act. What is available in the Act. ಈ ಒಂದು ವಿಷಯದ ಬಗ್ಗೆ ನನ್ನ ವಿವರಣೆಯನ್ನು ನಿಮಗೆ ಕೊಡುವ ಮೊದಲು ಏನು ಸೆಕ್ಷನ್ 87ನಲ್ಲಿ ಬರೆದಿದ್ದಾರೆ ಅನ್ನುವುದನ್ನು ಒಂದ್ಸಲ ವರ್ಬ್ಯಾಟಮ್ ಆಗಿ ನಾವು ನೋಡಬೇಕು. ಒಂದ್ಸಲ ಬೇರ್ ಆ್ಯಕ್ಟ್ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಬೇರ್ ಆ್ಯಕ್ಟ್ನ ಓದೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇಫ್ ಯು ವಾಂಟ್ ಟು ಬಿ ಎ ಸಕ್ಸಸ್ಫುಲ್ ಲಾಯರ್, ಯು ಮಸ್ಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಬೇರ್ ಆ್ಯಕ್ಟ್ ಫಸ್ಟ್. ಇಟ್ಸ್ ಎ ಫಂಡಮೆಂಟಲ್ ಥಿಂಗ್. ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ನೀವು ಡಿಸೆಕ್ಷನ್ ಮಾಡೋಕ್ಕೆ ಬರಬೇಕು. ಯು ಹ್ಯಾವ್ ಟು ಡೈಸೆಕ್ಟ್ ಇಟ್. ಬೇರೆ ಬೇರೆ ಪಾರ್ಟ್ಗಳು ಮಾಡಿ ಅದನ್ನು ಹೇಳಲಿಕ್ಕೆ ಬರಬೇಕು. ಅದನ್ನು ಟ್ರೈ ಮಾಡ್ತೀನಿ ನಾನು. ಹೂಎವರ್ ಮೀನ್ಸ್ ಎನಿಬಡಿ. ಹೂಎವರ್ ಮೀನ್ಸ್ ಎನಿಬಡಿ, ವೆದರ್ ಹಿ ಈಸ್ ಮೇಲ್, ವೆದರ್ ಹಿ ಈಸ್ ಫಿಮೇಲ್, ವೆದರ್ ಹಿ ಈಸ್ ಎ ಸಿಟಿಸನ್, ವೆದರ್ ಹಿ ಈಸ್ ಎ ಏಲಿಯನ್, ಹೂಎವರ್ ಕಿಡ್ನ್ಯಾಪ್ ಆರ್ ಅಬ್ಡಕ್ಟ್ಸ್. ಅಪಹರಣವನ್ನು ಯಾರು ಮಾಡ್ತಾರೆ, ಅವನು ಅಪಹರಣವನ್ನು ಮಾಡುವಂತಹ ವ್ಯಕ್ತಿ. ಆರ್ ಅಬ್ಡಕ್ಟ್ಸ್, ಎತ್ಕೊಂಡು ಹೋಗುವಂಥದ್ದು. ಎನಿ ವುಮನ್, ಸಿ ಹಿಯರ್ ದಿಸ್ ಈಸ್ ನಾಟ್ ಜೆಂಡರ್ ನ್ಯೂಟ್ರಲ್. ದಿಸ್ ಸೆಕ್ಷನ್ ಈಸ್ ನಾಟ್ ಜೆಂಡರ್ ನ್ಯೂಟ್ರಲ್. ಸೆಕ್ಷನ್ ಈಸ್ ಜೆಂಡರ್ ಸ್ಪೆಸಿಫಿಕ್. Gender specific means it applies to women only. It applies to women only. ಕೇವಲ ಮಹಿಳೆಯರಿಗೆ ಮಾತ್ರ ಈ ಒಂದು ಕಲಮು ಅನ್ವಯವಾಗುತ್ತದೆ. ಯಾವುದೇ ವ್ಯಕ್ತಿ ಅಪಹರಣ ಮಾಡುವಂತಹ ವ್ಯಕ್ತಿ ಯಾರನ್ನ, ಮಹಿಳೆಯನ್ನ. ಆಮೇಲೆ ದೆನ್ ಇಟ್ ಮಸ್ಟ್ ಹ್ಯಾವ್ ಎನ್ ಆಬ್ಜೆಕ್ಟ್. ಇಟ್ ಮಸ್ಟ್ ಹ್ಯಾವ್ ದಟ್ ಕಿಡ್ನ್ಯಾಪಿಂಗ್, ಅಪಹರಿಸುವ ನಿಮ್ದೊಂದು ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೊಂದು ಉದ್ದೇಶ ಇರಬೇಕು. ಏನಕ್ಕೆ? ವಿತ್ ಇಂಟೆಂಟ್, ಮೆನ್ಸ್ರಿಯ. ವಿತ್ ಇಂಟೆಂಟ್, ಮೆನ್ಸ್ರಿಯ. ಏನಿರಬೇಕು? ಸಿ ಮೇ ಬಿ ಕಂಪೆಲ್ಡ್. ಅವಳಿಗೆ ಒತ್ತಾಯಪಡಿಸುವುದಕ್ಕೋಸ್ಕರ, ಅವಳಿಗೆ ಏನು ಮಾಡೋದಕ್ಕೋಸ್ಕರ? ಒತ್ತಾಯಪಡಿಸುವುದಕ್ಕೋಸ್ಕರ. ದ ಸೆಕೆಂಡ್ ಇಂಗ್ರೀಡಿಯಂಟ್ ಹಿಯರ್ ಈಸ್ ಮೆನ್ಸ್ರಿಯ. ಮೆನ್ಸ್ರಿಯ. The word used is intent. ಉದ್ದೇಶ, ಒಳ್ಳೆಯ ಉದ್ದೇಶ ಅಲ್ಲ. ನಾಟ್ ಎ ಗುಡ್ ಅಬ್ಜೆಕ್ಟಿವ್. ನಾಟ್ ಎ ಗುಡ್ ಅಬ್ಜೆಕ್ಟಿವ್. ಏನು ಮಾಡೋದಕ್ಕೋಸ್ಕರ? ಕಂಪೆಲ್, ಒತ್ತಾಯಪಡಿಸುವುದಕ್ಕೋಸ್ಕರ. ಒತ್ತಾಯ, ನೇರವಾಗಿ ಒತ್ತಾಯಪಡಿಸಬಹುದು, ಅಥವಾ ನೋಯಿಂಗ್ ಇಟ್ ಟು ಬಿ ಲೈಕ್ಲಿ ದ್ಯಾಟ್ ಸಿ ವಿಲ್ ಬಿ ಕಂಪೆಲ್ಡ್. ನಿಮಗೆ ಗೊತ್ತಿರುತ್ತೆ ಏನು, ಅವಳ ಮೇಲೆ ಒತ್ತಡವನ್ನು ತರಲಾಗುತ್ತದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರುತ್ತೆ. ಎರಡು ಉದ್ದೇಶಕ್ಕೆ. ಹಿಯರ್ ದ ಮೆನ್ಸ್ರಿಯಾ ಈಸ್ ಫಾರ್ ಟೂ ಪರ್ಪಸಸ್. ಹಿಯರ್ ಇಟ್ ಈಸ್ ಫಾರ್ ಟೂ ಪರ್ಪಸಸ್. ಏನು? ಮ್ಯಾರಿ.
ಕಂಪೆಲ್ಡ್ ಟು ಮ್ಯಾರಿ. ಫೋರ್ಸ್ಡ್ ಮ್ಯಾರೇಜ್, ದಿಸ್ ಈಸ್ ನಾವೇನು ಹೇಳ್ಬೋದು, ಫೋರ್ಸ್ಡ್ ಮ್ಯಾರೇಜ್. ಬಲವಂತದ ಮದುವೆ. ಬಲವಂತದ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ನೀವೇನು ಮಾಡ್ತೀರಿ, ಅಪಹರಣವನ್ನು ಮಾಡ್ತೀರಿ, ಎತ್ಕೊಂಡು ಹೋಗ್ತೀರಿ. ಯು ವಿಲ್ ಬಿ ಟೇಕನ್ ಔಟ್. ಯು ವಿಲ್ ಬಿ ಟೇಕನ್ ಔಟ್, ರೈಟ್? And there is one more offense also. What is that? Marry any person against her will. Against her will. Therefore, there is no consent. No consent. ಬಲವಂತದ ಮದುವೆ. Or, this is one. Or, in order that she may be forced or seduced. He may be forced or seduced. ಅವಳನ್ನು ನೀವು ಮನಪರಿವರ್ತನೆ ಮಾಡಿ ಆಗಲಿ, ಒತ್ತಾಯದಿಂದ ಆಗಲಿ, ಏನಕ್ಕೆ? ಇಲಿಸಿಟ್ ಇಂಟರ್ಕೋರ್ಸ್. ಸೆಕೆಂಡ್ ಈಸ್ ಇಲಿಸಿಟ್ ಇಂಟರ್ಕೋರ್ಸ್. ಇಲಿಸಿಟ್ ಇಂಟರ್ಕೋರ್ಸ್, ಅನೈತಿಕ ಸಂಭೋಗಕ್ಕೆ. ಅನೈತಿಕ ಸಂಭೋಗಕ್ಕೆ. ಈ ಎರಡು ಉದ್ದೇಶಗಳಿಗಾಗಿ ನೀವೇನು ಮಾಡ್ತೀರಿ, ಆರ್ ನೋಯಿಂಗ್ ಇಟ್ ಟು ಬಿ ಲೈಕ್ಲಿ ದ್ಯಾಟ್ ಸಿ ವಿಲ್ ಬಿ ಫೋರ್ಸ್ಡ್ ಆರ್ ಸೆಡ್ಯೂಸ್ ಟು ಇಲಿಸಿಟ್ ಇಂಟರ್ಕೋರ್ಸ್. ಅಂದರೆ ನೀವು ಮಾಡುವಂಥ ಕೆಲಸ ನಿಮಗೆ ಗೊತ್ತಿರುತ್ತೆ, ಈ ಒಂದು ಅಪಹರಣದಿಂದ ಅವಳ ಒತ್ತಾಯದ ಮದುವೆ ಆಗ್ತದೆ, ಅಥವಾ ಈ ಒಂದು ಅಪಹರಣದಿಂದ ಅವಳನ್ನು ಏನು ಫೋರ್ಸ್ ಮಾಡಿ, ಬಲವಂತದಿಂದ ಅವಳನ್ನು ಅನೈತಿಕವಾಗಿ ಸಂಭೋಗಕ್ಕೆ ಒಳಪಡಿಸಲಾಗುತ್ತದೆ ಅನ್ನುವುದು ಗೊತ್ತಿರುತ್ತದೆ ಅಂತದ್ದು. ಅದು ನೋಯಿಂಗ್ ಅನ್ನೋ ಶಬ್ದ ಇದೆ ನೋಡಿ. ಇದು ಗೊತ್ತಿದ್ದು ಅಪಹರಣ ಮಾಡ್ತೀರಿ ನೀವು, ಇದು ಗೊತ್ತಿದ್ದು ಅಪಹರಣ ಮಾಡ್ತೀರಿ. ಅಂಥ ಸಂದರ್ಭದಲ್ಲಿ ಶಾಲ್ ಬಿ ಪನಿಷ್ಡ್. ಶಾಲ್ ಬಿ ಪನಿಷ್ಡ್. ಇಲ್ಲಿ ಎ ಮೇ ಬಿ ಅಬ್ಡಕ್ಟಿಂಗ್. A may be abducting. So here A is actually kidnapping. Kidnap. A kidnap ಮಾಡ್ತಾನೆ. ಮಾಡಿ ಏನು ಮಾಡ್ತಾನೆ? He will do these activities. ಇಲ್ಲ ಏನಾದರೂ ಮಾಡ್ತಾನೆ ಅಥವಾ ಬಿನಾದರೂ ಮಾಡ್ತಾನೆ. So first part is over. Kidnaps. Second, what is second part? A, in the second case, let me take not A, I will take some other person. B kidnaps. B kidnaps or abducts, and he will give that woman to see. He will give that woman to see. Here that woman is given to see. So C will do this, which A is knowing. B is knowing. B knowing. ನೋಯಿಂಗ್ಲಿ ಏನ್ ಮಾಡ್ತಾನೆ ಅವನು, ಸಿ ಕಡೆ ಅಪಹರಣ ಮಾಡಿ ಸಿಗೆ ಒಯ್ದು ಕೊಟ್ಟು ಬಿಡ್ತಾನೆ. ಅಪಹರಣ ಮಾಡಿ ಸಿಗೆ ಒಯ್ದು ಕೊಟ್ಟು ಬಿಡ್ತಾನೆ. ಇಲ್ಲಿ ಎ ಏನ್ ಮಾಡ್ತಾನೆ, ತಾನೇ ಅಪಹರಣ ಮಾಡ್ತಾನೆ ಈ ಉದ್ದೇಶಕ್ಕಾಗಿ. ಇಲ್ಲಿ ಬಿ ಅಪಹರಣವನ್ನು ಮಾಡ್ತಾನೆ, ಆದ್ರೆ ಬಿ ಗೊತ್ತಿರುತ್ತೆ ಸಿಗೆ ಅವಳನ್ನ ಅನೈತಿಕವಾಗಿ ಸಂಭೋಗ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾನೆ ಸಿ ಅಂತ ಗೊತ್ತಿರ್ತದೆ. ಗೊತ್ತಿರುವಾಗಲೂ ಇವನು ಏನ್ ಮಾಡ್ತಾನೆ, ಅಪಹರಣವನ್ನು ಮಾಡಿ ಸಿಗೆ ಕೊಡ್ತಾನೆ. ಇವಾಗ ಇನ್ನೊಂದ್ಸಲ ನೀವು ಡೆಫಿನೇಷನ್ ಓದಿ. ಹೂ ಎವರ್ ಕಿಡ್ನಾಪ್ಸ್. ನೌ ಹೂ ಇಸ್ ದ ಅಫೆಂಡರ್ ಹಿಯರ್? ಹೂ ಎವರ್ ಕಿಡ್ನಾಪ್ಸ್ ಅಂದ್ರೆ ಬಿ ಅಂಡ್ ಎ. ಹಿಯರ್ ಬಿ ಅಂಡ್ ಎ, these are actually offenders. These are subject to section 87. These people are subject to section 87. Abducts a woman with intent that she may be compelled, or knowing that it is likely that she will be compelled to marry. B case. Okay. Any person against her will, or in order that she may be forced or seduced to illicit intercourse. A. Knowing it to be likely that she will be forced or seduced to illicit intercourse. B. Shall be punished. Okay. Now, with imprisonment of either description. Either description andre
ಇಟ್ ಮೇ ಬಿ ರಿಗರಸ್ ಇಂಪ್ರಿಸನ್ಮೆಂಟ್ ಆರ್ ಇಟ್ ಮೇ ಬಿ ಸಿಂಪಲ್ ಇಂಪ್ರಿಸನ್ಮೆಂಟ್. ಇಲ್ಲಿ ಶಿಕ್ಷೆ ಕಠಿಣ ಶಿಕ್ಷೆ ಇರ್ಬೋದು ಅಥವಾ ಸುಲಭ ಶಿಕ್ಷೆ ಇರ್ಬೋದು. ಎಷ್ಟರವರೆಗೆ? ಫಾರ್ ಎ ಟರ್ಮ್ which may extend to 10 years. ಮಿನಿಮಮ್ ಎಷ್ಟಂತಿಲ್ಲ ಇಲ್ಲಿ, ಮ್ಯಾಕ್ಸಿಮಮ್ 10 years. ಪನಿಷ್ಮೆಂಟ್ ಎಷ್ಟು? 10 years. 10 years ಪನಿಷ್ಮೆಂಟ್ ಮ್ಯಾಕ್ಸಿಮಮ್, ಮಿನಿಮಮ್ ಕೊಟ್ಟಿಲ್ಲ, ಮ್ಯಾಕ್ಸಿಮಮ್. and shall be liable to fine, and shall also be liable to fine. So in addition to this there may be fine also, there may be fine also. So this is actually the punishment prescribed, right? And whoever by means of criminal intimidation as defined in Sahita or of abuse of authority or any other method of compulsion induce any woman to go from any place with intent that she may be, or knowing that it is likely that she will be forced or seduced to illicit intercourse with another person, shall be also punishable as aforesaid. So this is second part of the definition. What is the second part of the section? And ಎಲ್ಲಿಗೆ ಬರುತ್ತದು? ಎಸ್, ಇಲ್ಲಿಂದ ಶುರು ಆಗುತ್ತೆ. ಆ್ಯಂಡ್ ಅಂತಿದೆ ನೋಡಿ, ಫ್ರಮ್ ಹಿಯರ್ ಇಟ್ ಸ್ಟಾರ್ಟ್ಸ್. ಆ್ಯಂಡ್ ಹೂಎವರ್, ಯಾರೇ ಆಗಲಿ, ಬೈ ಮೀನ್ಸ್ ಆಫ್ ಕ್ರಿಮಿನಲ್ ಇಂಟಿಮಿಡೇಷನ್, ಹೆದರಿಸುತ್ತಾ, ಆಸ್ ಡಿಫೈನ್ಡ್ ಇನ್ ದ ಸಂಹಿತ. ಇನ್ನೊಂದು, ಈ ಕ್ರಿಮಿನಲ್ ಇಂಟಿಮಿಡೇಷನ್ ಈಸ್ ಎನದರ್ ಸೆಕ್ಷನ್, ಸಂಹಿತ. ಆರ್ ಅಬ್ಯೂಸ್ ಆಫ್ ಅಥಾರಿಟಿ, ನೋಡಿ, ದಿಸ್ ಈಸ್ ಎನದರ್ ಅಬ್ಯೂಸ್ ಆಫ್ ಅಥಾರಿಟಿ. ಅಥಾರಿಟಿ ಯಾರಿಗಿರುತ್ತೆ ಹೇಳಿ? ಪೊಲೀಸರಿಗಿರುತ್ತೆ, ಆಫೀಸರ್ಗಿರುತ್ತೆ. ಸೊ ದೋಸ್ ಪೀಪಲ್ ಮೇ ಆಲ್ಸೋ ಡೂ ದಿಸ್, ಅವರಿಗೂ ಶಿಕ್ಷೆ ಆಗುತ್ತೆ. ಆ ರೀತಿ ತಮ್ಮ ಅಧಿಕಾರದ ದುರುಪಯೋಗ ಮಾಡಿ ಈ ಅಪರಾಧವನ್ನು ಮಾಡಿಸ್ಲಿಕ್ಕೆ, ಮೇಲೆ ಹೇಳಿದಂತಹ ಅಪರಾಧವನ್ನು ಮಾಡಿಸ್ಲಿಕ್ಕೆ ಕಾರಣ ಆದ್ರೆ ಅವರಿಗೂ ಅದೇ ಶಿಕ್ಷೆ ಇರುತ್ತೆ ಅಂತ. ಯಾರು ಇಂಡೈರೆಕ್ಟ್ ಆಗಿ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಹಿಯರ್ ಥಿಂಕ್ ದಟ್ ಬಿ ಮೇ ಬಿ ಎ ಪೊಲೀಸ್ ಇನ್ಸ್ಪೆಕ್ಟರ್, ಬಿ ಮೇ ಬಿ ಎ ಪೊಲೀಸ್ ಇನ್ಸ್ಪೆಕ್ಟರ್, ಹಿ ಈಸ್ ಸೆಂಡಿಂಗ್ ದಟ್ ಲೇಡಿ, ದಟ್ ವುಮನ್ ಟು ಸಿ, therefore he is also punishable, he is also punishable. ಆ ರೀತಿ ಇಂಟಿಮಿಡೇಷನ್ ಮಾಡಿ ಹೆದರಿಸಿ ಕಳಿಸುವಂಥವ್ರಿಗೂ ಕೂಡ ಪನಿಷ್ಮೆಂಟ್ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದಿಸ್ ಐ ಹ್ಯಾವ್ ಡನ್ ಇಟ್ ಇನ್ ಮೈ ಲೆಕ್ಚರ್ ನೋಟ್ಸ್, ಯಾವ ರೀತಿ ಇದನ್ನು ಹೇಳ್ಬೋದು ಅಂತ. ನಂಬರ್ 1, ಇದರ ಅರ್ಥ ಏನು? ಲೆಜಿಸ್ಲೇಟಿವ್, ವಿಧಾನ ಅನ್ನೋದಕ್ಕಿಂತ ಶಾಸನದ ಅರ್ಥ. ವಿಧಾನ ಅಲ್ಲ ಇದು, ಶಾಸನದ ಅರ್ಥ. ಶಾಸನದ ಮೂಲ ಅರ್ಥ ಏನು ಹೇಳ್ಬೋದು ನಾವು? Section 87 deals with aggravated forms of kidnapping, abduction or inducement of a woman where dominant intention relates to forced marriage or illicit intercourse. ಇಲ್ಲಿ ಉದ್ದೇಶವನ್ನು ಹೇಳಿದ್ದೀವಿ. ಇದರ ಉದ್ದೇಶ ಏನಿದೆ ಅಂತಂದ್ರೆ ಆ ವ್ಯಕ್ತಿಯನ್ನ ಇಲ್ಲ ಅನೈತಿಕ ಸಂಭೋಗಕ್ಕೆ ಉಪಯೋಗಿಸೋದು ಅಥವಾ ಬಲವಂತದ ಮದುವೆಗೆ ಉಪಯೋಗಿಸೋದು. ದ ಅಫೆನ್ಸ್ ಫೋಕನ್ಸಿಸ್ ಆನ್ ದ ಇಂಟೆನ್ಷನ್ and knowledge of the accused rather than ultimate outcome. ಇಲ್ಲೇನು ಅವನಿಗೆ ಆ ಉದ್ದೇಶ ಇರಬೇಕು ಅಥವಾ ಆ ರೀತಿಯ ನಾಲೆಜ್ ಇರಬೇಕು. ನಾವು ಈ ವ್ಯಕ್ತಿಯನ್ನು, ಈ ಹೆಣ್ಣು ಮಗಳನ್ನು ಈ ರೀತಿ ಕಿಡ್ನಾಪ್ ಮಾಡಿ ಕೊಡುವುದರಿಂದ ಈ 2 ಅಪರಾಧಗಳಾಗುವ ಸಾಧ್ಯತೆ ಇದೆ ಅನ್ನೋ ನಾಲೆಜ್ ಅವನಿಗೆ ಇರಬೇಕು. ಅದು ದಟ್ ಈಸ್ ದಿ ಕಾಂಟೆಕ್ಸ್ಟ್. ದೆನ್ ಕಿಡ್ನಾಪಿಂಗ್, what are all the actions covered in this section? What are all the actions covered in this section? One is kidnapping or abduction. ಮಹಿಳೆಯ ಅಪಹರಣ, ಅಪಹರಿಸುವಿಕೆ ಎರಡು ಒಂದೇ. ಕನ್ನಡದಲ್ಲಿ ಇಟ್ ಗಿವ್ಸ್ ದ ಸೇಮ್ ಮೀನಿಂಗ್. ಕಿಡ್ನಾಪಿಂಗ್ ಆರ್ ಅಬ್ಡಕ್ಟಿಂಗ್ ಆಫ್ ಎ ವುಮನ್ ವಿತ್ ಇಂಟೆಂಟ್ that she may be compelled to marry a person against her will. This is first condition. This is ಫಸ್ಟ್ ಕಂಡೀಷನ್, ರೈಟ್? ಒಬ್ಬ ವ್ಯಕ್ತಿಯನ್ನ ಫೋರ್ಸಿಬಲಿ ಮದುವೆ ಆಗುವುದಕ್ಕೋಸ್ಕರ ಕಿಡ್ನಾಪ್ ಮಾಡುವಂಥದ್ದು. ಇಟ್ ಈಸ್ ಸಫಿಷಿಯಂಟ್ ಇಫ್ ದ ಅಕ್ಯೂಸ್ಡ್ ನೋಸ್. ನೋಡಿ, ಇಲ್ಲಿ ಆಪಾದಿತನಿಗೆ ಗೊತ್ತಿದ್ದರೆ ಸಾಕು, ದ್ಯಾಟ್ ಸಚ್ ಕಂಪಲ್ಷನ್ ಈಸ್ ಲೈಕ್ಲಿ. ಈ ಅಪಹರಣದಿಂದ ಈ ರೀತಿಯಾದಂತಹ ಮೋಸದ ಮದುವೆ ಆಗುವ ಸಾಧ್ಯತೆ ಇದೆ, ಒತ್ತಾಯದ ಮದುವೆ ಆಗುವ ಸಾಧ್ಯತೆ ಇದೆ ಅನ್ನುವಂಥ ಒಂದು ವಿಷಯ
ಆ ವ್ಯಕ್ತಿಗೆ ಗೊತ್ತಿದ್ರೆ ಅದು ಅಪರಾಧ. ಆ ಮದುವೆ ಆಗಲಿ ಬಿಡಲಿ, ದಟ್ ಈಸ್ ನಾಟ್ ಮಟೀರಿಯಲ್ ಹಿಯರ್. ಹಿಯರ್ ಹೀಸ್ ಇಂಟೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಬಿ, ಸೆಕೆಂಡ್ ಇಂಟೆನ್ಷನ್, ಫೋರ್ಸಿಂಗ್ ಆರ್ ಸೆಡ್ಯೂಸಿಂಗ್ ಟು ಇಲ್ಲಿಸಿಟ್ ಇಂಟರ್ಕೋರ್ಸ್. ಅವಳನ್ನು ಏನು ಮಾಡುವುದು? ಅನೈತಿಕ ಸಂಭೋಗಕ್ಕೆ ಬಲವಂತಗೊಳಿಸುವುದು ಅಥವಾ ಪ್ರಲೋಭಿಸುವುದು ಅಂತ ಹೇಳ್ತಾರೆ. ಸೆಡ್ಯೂಸ್ ಅಂದರೆ ಕನ್ನಡದಲ್ಲಿ ಪ್ರಲೋಭನೆ ಅಂತ, ಪ್ರಲೋಭಿಸುವುದು. ಕಿಡ್ನಾಪಿಂಗ್ ಆರ್ ಅಬ್ಡಕ್ಟಿಂಗ್ ಎ ವುಮನ್ ಇನ್ ಆರ್ಡರ್ ದ್ಯಾಟ್ ಸಿ ಮೇ ಬಿ ಫೋರ್ಸ್ಡ್. ಅವಳಿಗೆ ಒತ್ತಾಯ ಮಾಡಿ ಅಥವಾ ಶೆಡ್ಯೂಸ್ ಮಾಡಿ ಅವಳನ್ನು ಅನೈತಿಕ ಸಂಭೋಗಕ್ಕೆ ಒಳಪಡಿಸುವುದು. ಇಲ್ಲೂ ಅಷ್ಟೇ, ನಾಲೆಜ್ ಆಫ್ ಲೈಕ್ಲಿಹುಡ್. ಒಂದು ಏನು ಕಿಡ್ನಾಪ್ ಮಾಡಿದಂತಹ ನಿಮ್ಮ ಪ್ರಕ್ರಿಯೆ ಇದೆಯಲ್ಲ, ಅದರಿಂದ ಅಂತಿಮವಾಗಿ ಆಗುವಂಥದ್ದು ಅನೈತಿಕ ಸಂಭೋಗ ಅಂತಾಗಿದ್ರೆ, ಅಥವಾ ಅದರಲ್ಲಿ ಅಂತಿಮವಾಗಿ ಅದೊಂದು ಬಲಾತ್ಕಾರದ ಮದುವೆ ಅನ್ನುವಂತಹ ಒಂದು ನಾಲೆಜ್ ನಿಮ್ಮ ಹತ್ರ ಇದ್ದರೆ, ನೀವು ಆ ಅಬ್ಡಕ್ಷನ್ ಅಥವಾ ಏನು ಕಿಡ್ನ್ಯಾಪಿಂಗ್ ನೀವು ಮಾಡಿದರೆ, ಅಪಹರಣವನ್ನು ನೀವು ಮಾಡಿದರೆ, ನೀವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕಾಗ್ತದೆ ಅನ್ನೋದು ಇದರ ಅರ್ಥ. ದೆನ್ ಇಂಡ್ಯೂಸ್ಮೆಂಟ್ ಬೈ ಕಂಪಲ್ಷನ್ ಆರ್ ಅಬ್ಯೂಸ್ ಆಫ್ ಅಥಾರಿಟಿ. ದಿಸ್ ಇಸ್ ಥರ್ಡ್ ಪಾರ್ಟ್. ಆ್ಯಂಡ್ ಅಂತ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ, ಆ್ಯಂಡ್ ಆದ ನಂತರ ಬರ್ತಕ್ಕಂಥದ್ದು ಇದು. ಇಂಡ್ಯೂಸಿಂಗ್ ಎನಿ ವುಮನ್ ಟು ಗೋ ಫ್ರಮ್ ಎನಿ ಪ್ಲೇಸ್. ನೋಡಿ, ಒಬ್ಬ ಹೆಣ್ಣು ಮಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಂತೆ ನಾವೇನು ಮಾಡೋದು? ಅವಳಿಗೆ ಒತ್ತಾಯಿಸುವುದು. ಅವಳಿಗೆ ಒತ್ತಾಯಿಸುವುದು ಏನು? ಹೆಂಗೆ ಒತ್ತಾಯಿಸ್ತೀರಿ ನೀವು? ಹೆದರಿಸುವುದರಿಂದ. ಕ್ರಿಮಿನಲ್ ಇಂಟಿಮಿಡೇಷನ್ ಅಂತಂದ್ರೆ ಬೆದರಿಕೆ. ಬೆದರಿಕೆ ಒಡ್ಡುವ ಮುಖಾಂತರ. ಬೆದರಿಕೆ ಒಡ್ಡುವ ಮುಖಾಂತರ. ಯಾವುದರಿಂದ ಬೆದರಿಕೆ ಒಡ್ತೀರಿ ನೀವು? ನೀವೊಂದು ಉನ್ನತ ಸ್ಥಾನದಲ್ಲಿರ್ತೀರಿ, ಅಧಿಕಾರದಲ್ಲಿರ್ತೀರಿ. ನಿಮ್ಮ ಅಧಿಕಾರದ ದುರುಪಯೋಗ ಮಾಡಿಕೊಂಡು, ಅಧಿಕಾರದ ದುರುಪಯೋಗದಿಂದ, ಅಧಿಕಾರದ ದುರುಪಯೋಗದಿಂದ, ದುರುಪಯೋಗ ಮಾಡಿಕೊಂಡು ನೀವೇನ್ ಮಾಡ್ತೀರಿ? ಬೆದರಿಕೆ ಹಾಕ್ತೀರಿ ಅಂತ. ಆರ್ ಎನಿ ಅದರ್ ಮೆಥಡ್ ಆಫ್ ಕಂಪಲ್ಷನ್. ಇದು ಯಾವುದೇ ರೀತಿಯಿಂದನೂ ಇರ್ಬೋದು. ಈ ಕಂಪಲ್ಷನ್ ಏನು ಹೇಳ್ಬೋದು? ನೋಡು, ನೀನು ಹೋಗಿ ಆ ವ್ಯಕ್ತಿ ಜೊತೆ ಇವತ್ತೊಂದು ದಿವಸ ರಾತ್ರಿ ಇರು, ನಾಳೆ ನಿನಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ, ನಾಳೆ ನಿನಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ, ನಾಳೆ ನಿನಗೆ ಪ್ರಮೋಷನ್ ಕೊಡ್ತೀನಿ. ಇವೆಲ್ಲ ಆಲ್ ದೀಸ್ ಥಿಂಗ್ಸ್ ಆರ್ ಕವರ್ಡ್ ಹಿಯರ್. ದ ಇಂಟೆನ್ಷನ್ ಆರ್ ನಾಲೆಜ್ ಮಸ್ಟ್ ರಿಲೇಟ್ ಟು ಫೋರ್ಸ್ಡ್, ಶೆಡ್ಯೂಸ್ಡ್, ಇಲ್ಲಿಸಿಟ್ ಇಂಟರ್ಕೋರ್ಸ್. ಇವರು ಉದ್ದೇಶ, ಈ ಒಬ್ಬ ಹೆಣ್ಣು ಮಗಳನ್ನು ಆ ಜಾಗಕ್ಕೆ ಕಳಿಸುವಂತಹ ಇವ್ರದ್ದೊಂದೇನು ಕುತಂತ್ರ ಇದೆಯಲ್ಲ, ಆ ಉದ್ದೇಶ ಇದಕ್ಕಾಗಿದೆ ಅಂತಿದ್ರೆ ಸಾಕು. ಇಫ್ ಇಟ್ ಈಸ್, ದೆನ್ ದೀಸ್ ಆಫೀಸರ್ಸ್ ಆರ್ ಆಲ್ಸೋ ಪನಿಷಬಲ್. ಎಸೆನ್ಷಿಯಲ್ ingredients. Again, the same thing I have written here, because in criminal law, ultimately, ಕೋರ್ಟ್ ಮುಂದೆ ನೀವು ಬಂದರೆ ಕೋರ್ಟು ಈ ಅಂಶಗಳನ್ನು ಮಾತ್ರ ನೋಡುತ್ತೆ. ಇಟ್ ವಿಲ್ ಲುಕ್ ಅಟ್ ದೀಸ್ ಪಾಯಿಂಟ್ಸ್. ನೀವು ಚಾರ್ಜ್ ಶೀಟ್ ಹಾಕ್ತೀರಿ ಅಂತ ಇಟ್ಕೊಳ್ಳಿ. ಚಾರ್ಜ್ ಶೀಟ್ನಲ್ಲಿ ನೀವೇನು ಮಾಡಿದಿರಿ? ಸೆಕ್ಷನ್ 87 ಮೆನ್ಷನ್ ಮಾಡಿದಿರಿ ಅಂತ ಇಟ್ಕೊಳ್ಳಿ. ಸೊ ಕೋರ್ಟ್ ವಿಲ್ ಸಿ ದ ingredients only. ಕೋರ್ಟ್ ವಿಲ್ ಸಿ ದ ingredients only, and those ingredients are number 1. ಏನು? ಇಲ್ಲಿ ಕಿಡ್ನಾಪಿಂಗ್ ಆದ ವ್ಯಕ್ತಿ ಒಬ್ಬ ಗಂಡು ಮಗ ಇರಬಾರ್ದು. he must not be a man. Compulsorily he must be a woman. Gender specific section. ಹೆಣ್ಣು ಮಗಳಾಗಿರಬೇಕು. ಅಪಹರಣ ಮಾಡಿದಂತಹ ವ್ಯಕ್ತಿ ಹೆಣ್ಣು ಮಗಳಾಗಿರಬೇಕು. ಆಮೇಲೆ ನೀವಿಲ್ಲಿ ಏನು ಮಾಡಿರಬೇಕು? ಬಲಪ್ರಯೋಗ ಮಾಡಿರಬೇಕು, ಅಥವಾ ಹೆದರಿಸಿರಬೇಕು, ಅಥವಾ ಅಧಿಕಾರದ ದುರುಪಯೋಗವನ್ನು ಮಾಡಿರಬೇಕು, ಅಥವಾ ಕಂಪಲ್ಷನ್ ಮಾಡಿರಬೇಕು. ಇವೆಲ್ಲದರಲ್ಲಿ ಯಾವುದಾದ್ರೂ ಒಂದಿರ್ಬೋದು. ಆರ್ ದಿಸ್ ಆರ್ ದಿಸ್ ವೇರ್ ಇಂಡ್ಯೂಸ್ಮೆಂಟ್ ಈಸ್ ಅಲೀಸ್ಡ್. ನೋಡಿ, ಇವೆಲ್ಲ ಈ ರೀತಿಯ ಕಾರಣಗಳು ಇರಬೇಕು. ನಂಬರ್ 2. ವಾಟ್ ಈಸ್ ನಂಬರ್ 3? ಇಂಟೆನ್ಷನ್ ಆರ್ ನಾಲೆಜ್. ನಿಮ್ಮ ಹತ್ರ ಮೊದಲೇ ಗೊತ್ತಿರ್ಬೇಕು ನಿಮಗೆ, ಅಥವಾ ನಿಮ್ಮ ಉದ್ದೇಶ ಅದಾಗಿರ್ಬೇಕು. ಮೊದಲೇ ನಿಮ್ಗೆ ಗೊತ್ತಿರಬೇಕು, ಅಥವಾ ನಿಮ್ಮ ಉದ್ದೇಶ ಆಗಿರ್ಬೇಕು. ಏನು? ಕಂಪೆಲಿಂಗ್ ಹರ್ ಫಾರ್ ಮ್ಯಾರೇಜ್, ಮ್ಯಾರೇಜ್ ಅಗೇನ್ಸ್ಟ್ ಹರ್ ವಿಲ್.
ಅವಳನ್ನ ಮದುವೆಗೆ ಗುರಿಪಡಿಸುವುದು, ಬಲವಂತದ ಮದುವೆಗೆ ಗುರಿಪಡಿಸುವುದು ನಿಮ್ಮ ಉದ್ದೇಶವಾಗಿರಬೇಕು. ಅಥವಾ ನೀವು ಮಾಡುವುದರಿಂದ ಅವಳ ಬಲವಂತದ ಮದುವೆಯಾಗುತ್ತದೆ ಎನ್ನುವುದು ನಿಮಗೆ ಗೊತ್ತಿರಬೇಕು. ಒಂದನೇ ಕಾರಣ. ಇನ್ನೊಂದು, ಅವಳನ್ನ ಬಲವಂತವಾಗಿ ನೀವು ಅನೈತಿಕ ಸಂಭೋಗಕ್ಕೆ ಒಳಪಡಿಸುವುದು ನಿಮ್ಮ ಗುರಿಯಾಗಿರಬಹುದು. ಈ ರೀತಿ ಈ 3 ಇಂಗ್ರೀಡಿಯೆಂಟ್ ಇದ್ರೆ ದೆನ್ ಸೆಕ್ಷನ್ 87 ಈಸ್ ಅಪ್ಲಿಕೇಬಲ್. ಸೆಕ್ಷನ್ 87 ಈಸ್ ಅಪ್ಲಿಕೇಬಲ್ ಆನ್ ಹಿಮ್ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ದೆನ್ ನೇಚರ್ ಆಫ್ ಅಫೆನ್ಸ್, ಅದನ್ನ ಹೇಳಿದ್ನಲ್ಲ ನಾನು. ದಿಸ್ ಈಸ್ ಎ ಜೆಂಡರ್ ಸ್ಪೆಸಿಫಿಕ್ ಅಫೆನ್ಸ್ ಸ್ಪೆಸಿಫಿಕಲಿ ಮೇಡ್ ಫಾರ್ ವುಮನ್. Here what is important is without consent or consent obtained by vexatious methods, vitiated methods. ನೀವು ಅವಳ ಒಪ್ಪಂದವನ್ನು ಪಡೆದ್ರೂ ಕೂಡ ಶಿಕ್ಷೆ ಆಗುತ್ತೆ. ಆದ್ರೆ ಒಪ್ಪಂದವನ್ನು ನೀವು ಹೆಂಗೆ ಪಡೆದಿರ್ತೀರಿ? ನೀವು ದುರ್ಬುದ್ಧಿಯಿಂದ, ಬಲಾತ್ಕಾರದಿಂದ ಅವಳು ಒಪ್ಪುವಂಥ ವಾತಾವರಣವನ್ನು ಕ್ರಿಯೇಟ್ ಮಾಡ್ತೀರಿ. ನೀವು ಪರಿಸ್ಥಿತಿಯ ಒತ್ತಡಕ್ಕೆ ಒಳಗೊಂಡು ಆ ಮಹಿಳೆ ಒಪ್ಪಿಕೊಂಡಿರ್ಬೋದು, ಆದರೂ ಕೂಡ ನಿಮ್ಮನ್ನು ಬಿಡಕ್ಕಿಲ್ಲ ಈ ಕಾನೂನು. ಕನ್ಸೆಂಟ್ ಆಫ್ ದ ವುಮನ್ ಇಸ್ ವಿಶಿಯೇಟೆಡ್ ವೆನ್ ಆಬ್ಟೈನ್ಡ್ ಥ್ರೂ ಫೋರ್ಸ್, ಫಿಯರ್, ಕೋರ್ಷನ್. ದಿಸ್ ಫಿಯರ್ ಈಸ್ ಬಿಕಾಸ್ ಆಫ್ ಅಥಾರಿಟಿ. ನೀನು ಮದುವೆ ಆಗಲಿಲ್ಲ ಅಂತಂದ್ರೆ ನಾಳೆ ನಿಮ್ಮಪ್ಪನ ಸಾಯಿಸ್ಬಿಡ್ತೀನಿ, ನೀನು ಅವನ ಜೊತೆ ಮಲ್ಕೊಳ್ಳಿಲ್ಲ ಅಂತಂದ್ರೆ ನಾಳೆ ಊರು ತುಂಬೆಲ್ಲ ನೀನು ಸುದ್ದಿ ಮಾಡ್ತೀನಿ. All these things are there. Then what is the punishment? The punishment is for a period of up to 10 years. It will extend up to 10 years and also fine may be levied on him. Therefore, up to 10 year plus fine. ಎರಡೂ ಮಾಡಬಹುದು. Both can be. Then ಸೆಕ್ಷನ್ 87 ಅಡ್ರೆಸ್ಸಸ್ ಸೋಷಿಯಲ್ ಎವಿಲ್ಸ್. ನೋಡಿ, ಇದರ ಉದ್ದೇಶ ಏನು? ಸೋಷಿಯಲ್ ಎವಿಲ್ಸ್, ಸಮಾಜದ ಒಂದು ಕಳಂಕ ಇದೆಯಲ್ಲ, ಈ ರೀತಿಯಾದಂತಹ ನಡೆಯುವಂಥದ್ದು ಫೋರ್ಸ್ಡ್ ಮ್ಯಾರೇಜನ್ನು ತಡೆಗಟ್ಟುವುದಕ್ಕೋಸ್ಕರ ಅಥವಾ ಸೆಕ್ಸುವಲ್ ಎಕ್ಸ್ಪ್ಲಾಯ್ಟೇಷನ್ನ ತಡೆಗಟ್ಟುವುದಕ್ಕೋಸ್ಕರ ಈ ಕಾನೂನನ್ನು ನಾವು ಮಾಡಿದ್ದೀವಿ. ಕ್ರಿಮಿನಲೈಸಿಸ್ ಪ್ರಿಪರೇಟರಿ ಕಂಡಕ್ಟ್ ಇಟ್ ಸೆಲ್ಫ್. ನೋಡಿ, ಇಲ್ಲಿ ಈ ರೀತಿ ಒಂದು ಪ್ರಿಪರೇಷನ್ ಮಾಡ್ತಿರಲ್ವ, ಅದನ್ನೇ ನಾವು ಅಪರಾಧ ಅಂತ ಹೇಳ್ತೀವಿ. ಇದರಲ್ಲಿ ಅವಳ ಮದುವೆ ಆಗ್ಬೋದು, ಆಗದೇ ಇರಬಹುದು, ಅವಳ ಅನೈತಿಕ ಸಂಭೋಗ ನಡೆಯಬಹುದು, ನಡೆಯದೇ ಇರಬಹುದು. ಆದರೆ ನೀವು ಅದಕ್ಕೋಸ್ಕರ ಮಾಡದಂಥ ಈ ಕೃತ್ಯ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಸಾಕು. ಓಕೆ, ಈವನ್ ಇಫ್ ಮ್ಯಾರೇಜ್ ಆರ್ ಇಂಟರ್ ಕೋರ್ಸ್ ಡಸ್ ನಾಟ್ ಅಲ್ಟಿಮೇಟ್ಲಿ ಆಕರ್, ಅದು ಆಗದೆ ಹೋದರೂ ಕೂಡ ಶಿಕ್ಷೆ ಆಗೇ ಆಗುತ್ತೆ. ಹವೆವರ್ ಇಂಪ್ರಾಪರ್ ಅಪ್ಲಿಕೇಶನ್ ಮೇ ಅರೈಸ್ ಇನ್ ಕನ್ಸೆನ್ಸುಯಲ್ relationships. Making judicial scrutiny of intention is crucial. ನೋಡಿ, ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಆ ನಡೆದಂಥ ಕ್ರಿಯೆ ಅವರ ಒಪ್ಪಿಗೆಯಿಂದ ಆಗಿರ್ತದೆ. ಇಟ್ ಈಸ್ ಬೈ ದೇರ್ ಓನ್ ವೊಲ್ಯೂಷನ್. ಇಬ್ರು ಮನಸ ಒಪ್ಕೊಂಡು ಮದುವೆ ಆಗಿರ್ತಾರೆ, ಇಬ್ರು ಮನಸ ಒಪ್ಕೊಂಡು ಅವರು ಸಂಭೋಗ ಕ್ರಿಯೆಯಲ್ಲಿ ತೊಡಗಿರ್ತಾರೆ. ಅದಕ್ಕೇನೆ ವೆರಿ ರೀಸೆಂಟ್ಲಿ 2 weeks back there is a Supreme Court judgment. ಏನ್ ಜಡ್ಜ್ಮೆಂಟ್ ಇದು? ದಿಸ್ ಜಡ್ಜ್ಮೆಂಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಇಟ್ ಡೈರೆಕ್ಟೆಡ್ ಗವರ್ಮೆಂಟ್ to include Romeo Juliet clause in Poxo Act. ನೋಡಿ, ಸುಪ್ರೀಂ ಕೋರ್ಟು ಮೊನ್ನೆ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಏನು ಅಂತಂದ್ರೆ ಪೋಕ್ಸೋ ಆಕ್ಟ್. ಪೋಕ್ಸೋ ಇಸ್ ಫಾರ್ ದಟ್ ಈಸ್ ಎ ಜೆಂಡರ್ ನ್ಯೂಟ್ರಲ್ ಲಾ. ಇಟ್ ಈಸ್ ಫಾರ್ ಮೈನರ್ಸ್, ಅಪ್ರಾಪ್ತ ವಯಸ್ಕರಿಗಿರ್ತಕ್ಕಂಥ ಇದು. ಇಲ್ಲಿ ಅಪ್ರಾಪ್ತ ವಯಸ್ಕರು ಅಂದರೆ 18 ವರ್ಷದ ಕೆಳಗಿನ ಗಂಡು ಹೆಣ್ಣು, ಹುಡುಗ ಹುಡುಗಿ ತಾವು ಸ್ವಯಂ ಪ್ರೇರಣೆಯಿಂದ ಒಬ್ಬರಿಗೊಬ್ಬರು ಒಪ್ಕೊಂಡು ಈ ರೀತಿಯಾದಂತಹ ಸಂಭೋಗ ಕ್ರಿಯೆಯಲ್ಲಿ ತೊಡಗಿದ್ರೆ ಪೋಕ್ಸೋ ಅದು ತಪ್ಪು ಅಂತ ಹೇಳುತ್ತೆ.
ಎನಿ ಸೆಕ್ಷುವಲ್ ಆಕ್ಟಿವಿಟಿ ವಿತ್ ಎ ಮೈನರ್ ಗರ್ಲ್ ಈಸ್ ಎ ಅಫೆನ್ಸ್ ಅಂತ ಹೇಳುತ್ತೆ. ಆದರೆ ಅದರಲ್ಲಿ ಹುಡುಗ ಮೇಜರ್ ಆಗಿದ್ರೆ ದೆನ್ ಇಟ್ ಈಸ್ ಅಫೆನ್ಸ್. ಬಟ್ ಹುಡುಗನೂ ಮೈನರು, ಹುಡುಗಿನೂ ಮೈನರ್. ಆದರೆ ಅಲ್ಲಿ ಇಬ್ಬರ ಮೇಲೆ ಯಾವುದೇ ಫೋರ್ಸ್ ಇಲ್ಲ. ಆಕ್ಚುಲಿ ಫೋಕ್ಸೋ ಆಕ್ಟ್ ಏನಂದ್ರೆ ಮಕ್ಕಳ ಮೇಲೆ ಲೈಂಗಿಕ ಅತ್ಯಾಚಾರ ಆಗ್ಬೇಕು ಅಂತ ಹೇಳಿ ತಂದಿರುವಂತ ಕಾನೂನು. ಆದ್ರೆ ಅಲ್ಲಿ ಇಬ್ಬರು ಮಕ್ಕಳೇ ಇದ್ದಾಗ ದಟ್ ಈಸ್ ನಾಟ್ ಅನ್ ಅಫೆನ್ಸ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಡ್ತದೆ. ಅದಕ್ಕೆ ರೋಮಿಯೋ ಜೂಲಿಯಟ್ ಕ್ಲಾಸ್ ಆಡ್ ಮಾಡಿ ಅಂತ ಹೇಳಿ ಹೇಳಿರೋದು. ಆದ್ದರಿಂದ ಕನ್ಸೆನ್ಸಿಯಸ್ ರಿಲೇಶನ್ಶಿಪ್ ಅನ್ನ ನಾವು ಸೆಕ್ಷನ್ 87 ನಲ್ಲಿ ತರಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು 2-3 ಕೇಸ್ ಲಾಗಳನ್ನು ಹೇಳಿದ್ದೀನಿ. ವಾಟ್ ಎವರ್ ಈಸ್ ಟೋಲ್ಡ್ ಇನ್ ದ ಸೆಕ್ಷನ್ ಈಸ್ ಟೋಲ್ಡ್ ಇನ್ ದ ಕೇಸ್ ಲಾ. See, this is first case law, Sham versus State of Maharashtra. Sham versus State of Maharashtra, very important case. ಏನು ಅಂತಂದ್ರೆ ಇಲ್ಲಿ ಕನ್ಸೆಂಟ್, ನೀವು ಒಪ್ಪಿಗೆಯನ್ನ ನಾನು ಒಪ್ಪಿಗೆ ಪಡ್ಕೊಂಡೇ ಮಾಡಿದ್ದೀನಿ ಅಂತ ಹೇಳಿ ವಾದ ಮಾಡ್ತಾರೆ ಈ ಕೇಸಲ್ಲಿ. ದ ಆರ್ಗ್ಯುಮೆಂಟ್ ಈಸ್ ಲೈಕ್ ದಟ್. ಆದರೆ ಅಲ್ಲಿ ಒಪ್ಪಿಗೆ ಪಡೆದಿರೋದಿದೆಯಲ್ಲ, ಅದು ಸ್ವಯಂ ಪ್ರೇರಣೆಯ ಒಪ್ಪಿಗೆ ಅಲ್ಲ, ಒತ್ತಾಯದ ಒಪ್ಪಿಗೆ. ಅಂತ ಸಂದರ್ಭದಲ್ಲಿ ಶಿಕ್ಷೆ ಆಗೇ ಆಗುತ್ತೆ ಅನ್ನೋದನ್ನು ಈ ಪ್ರಕರಣ ಹೇಳ್ತದೆ. ದ ಕೋರ್ಟ್ ಹೆಲ್ಡ್ ದ್ಯಾಟ್ ದ ಅಫೆನ್ಸ್ ಅಂಡರ್ ಪ್ರೊವಿಷನ್ ಈಸ್ ಮೇಡ್ ಔಟ್ ಈವನ್ ಇಫ್ ವುಮನ್ ಅಪಿಯರ್ಸ್ ಟು ಹ್ಯಾವ್ ಗಿವನ್ ಕನ್ಸೆಂಟ್ provided the accused had intention or knowledge that she would be compelled to marry, be forced or seduced to illicit intercourse. Apparent or ostensible consent does not negate the criminal liability when surrounding circumstances. ನೋಡಿ, ಉಳಿದ ಎಲ್ಲಾ ಪುರಾವೆಗಳು ಏನ್ ಹೇಳ್ತವೆ ಅಂತಂದ್ರೆ, ಈ ಒಪ್ಪಿಗೆಯನ್ನು ನೀವು ತಗೊಂಡಿರೋದು ಒತ್ತಾಯದಿಂದ ಅನ್ನುವುದನ್ನ ಬೇರೆ ಸಾಕ್ಷ್ಯಗಳೆಲ್ಲ ಹೇಳಿದರೆ ದೆನ್ ಯು ಆರ್ ಲಯಬಲ್ ಟು ಪನಿಷ್ಮೆಂಟ್. ಓಕೆ, ಮಹಿಳೆಯು ಮೇಲ್ನೋಟಕ್ಕೆ ಒಪ್ಪಿಗೆ ಇರುವಂತೆ ಕಂಡರು ಆರೋಪಿತನ ಉದ್ದೇಶ ಜ್ಞಾನ ಆಕೆಯನ್ನು ಬಲವಂತದ ವಿವಾಹಕ್ಕೆ ಅಥವಾ ಅನೈತಿಕ ಸಂಭೋಗಕ್ಕೆ ಒಳಪಡಿಸುವುದಾಗಿದ್ದರೆ ಅಪರಾಧವಾಗುತ್ತದೆ ಎಂದು ನ್ಯಾಯಾಲಯವು ತೀರ್ಮಾನಿಸಿತು. ಪರಿಸ್ಥಿತಿಗಳು ಶೋಷಣಾತ್ಮಕ ಉದ್ದೇಶವನ್ನು ತೋರಿಸಿದಲ್ಲಿ ಒಪ್ಪಿಗೆ ರಕ್ಷಣೆಯಾಗುವುದಿಲ್ಲ. ಎಲ್ಲ ವಾತಾವರಣಗಳನ್ನ ನೋಡಿದಾಗ ಎಲ್ಲ ಎವಿಡೆನ್ಸ್ಗಳನ್ನು ಕ್ರೋಢೀಕರಿಸಿ ಕೋರ್ಟ್ ನೋಡಿದಾಗ ಅನ್ಸುತ್ತೆ ಏನೋ ಆಕೆ ಒಪ್ಪಿದಂಗೆ ನಿಮ್ಗೆ ಅನಿಸುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಸರ್ಕಮ್ಸ್ಟೆನ್ಸಸ್ ಏನು ಹೇಳ್ತಾ ಇದ್ದೇವೆ ಅಂದರೆ, ನೀವು ಇದು ಒಪ್ಪಿಗೆಯಿಂದ ಮಾಡಿದಂತಹ ಕೆಲಸ ಅಲ್ಲ, ಆದ್ದರಿಂದ ಸೆಕ್ಷನ್ 87 ನಿಮ್ಗೆ ಅಪ್ಲೈ ಆಗುತ್ತೆ ಅನ್ನೋದನ್ನು ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ದೆನ್ ರಾಜೇಂದರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ, very recent case. Maybe you will not get in the textbook. The court categorically ruled that where the victim is a minor, ನೋಡಿ, ಎಲ್ಲಿ ಸಂತ್ರಸ್ತೆ ಅಪ್ರಾಪ್ತ ವಯಸ್ಕಿನವಳಾದರೆ her consent is wholly irrelevant in law. Her consent is wholly irrelevant in law. So here in the recent, ನಾನು ಈ ಹೋದ ವಾರದ ಜಡ್ಜ್ಮೆಂಟನ್ನು ನಾನು ಇಲ್ಲಿ ಮತ್ತೆ ಡಿಸ್ಕಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಟೇಕಿಂಗ್ ಆರ್ ಇಂಡ್ಯೂಸಿಂಗ್ ಎ ಮೈನರ್ ಗರ್ಲ್ ಫಾರ್ ಮ್ಯಾರೇಜ್, ನೋಡಿ, ಮೈನರ್ ಗರ್ಲ್ ಫಾರ್ ಮ್ಯಾರೇಜ್ ಆರ್ ಇಲ್ಲಿಸಿಟ್ ಇಂಟರ್ಕೋರ್ಸ್ ಅಟ್ರಾಕ್ಟ್ಸ್ ದ ಅಫೆನ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಹರ್ ವಿಲ್ಲಿಂಗ್ನೆಸ್ ಆಸ್ ದ ಲಾ ಪ್ರಯಾರಿಟೈಸಸ್ ಪ್ರೊಟೆಕ್ಷನ್ ಆಫ್ ಮೈನರ್ಸ್ ಓವರ್ ಪರ್ಸನಲ್ ಚಾಯ್ಸ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಇಫ್ ಈ ಕೇಸಲ್ಲಿ ಹಾಗೆ ಹೇಳಿದ್ದಾರೆ, ದಟ್ ಇಸ್ ಡಿಫರೆಂಟ್. But now law is getting changed. Law is getting changed because of the Supreme Court recent decision. See, the first case, if boy is major and girl is minor, then 87 is attracted. Section 87 is attracted. If both are minor, according to latest Supreme Court judgment, Romeo Juliet to apply. What Romeo Juliet? ಅವರಿಬ್ಬರು ಮನಸ್ಪೂರ್ವಕವಾಗಿ ಒತ್ತಾಯ ಇದ್ರೆ ದಿಸ್ ವಿಲ್ ಅಪ್ಲೈ. ಇವು ಮೈನರ್ ಇರೋಲ್ಲಕ್ಕೆ, ಇಫ್ ದೇರ್ ಇಸ್ ಎ ಫೋರ್ಸ್ ದೆನ್ ಲಾ ವಿಲ್ ಅಪ್ಲೈ. ಒತ್ತಾಯದಿಂದ ಆಗಿದ್ರೆ ವೆದರ್ ಮೈನರ್ ಆರ್ ಮೇಜರ್ ಇಟ್ ವಿಲ್ ಅಪ್ಲೈ. ಇಲ್ಲಿ ಒಬ್ಬ ಮೇಜರ್ ಇದ್ದು ಹುಡುಗಿ ಮೈನರ್ ಇದ್ದು ಒಪ್ಪಿಗೆಯಿಂದ ಆಗಿದ್ರು ಕೂಡ ದೆನ್ ಇಟ್ ಈಸ್ ಪನಿಷಬಲ್. ದಟ್ ಈಸ್ ದ
Very important thing we have to understand. Then the last case, Lata Singh case. Lata Singh versus UP. Lata Singh versus UP. The Supreme Court strongly condemned the forced marriages. ನೋಡಿ, ಅಂದರೆ ಬಲವಂತದ ಮದುವೆ, ಈ ಸಣ್ಣ 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 ಮಕ್ಕಳನ್ನು ಈ ರೀತಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡ್ಬಿಡೋದು. ಓಕೆ, condemned force and misuse of criminal law against consenting adults. Consenting adults. Holding that when an adult woman voluntarily marries a person of her choice, criminal provisions relating to kidnapping, abduction cannot be invoked to harass the couple. To harass the couple. If both are major, then 87 will not apply. Second, if it is second condition, if under consent, police should not invoke section 87. ಸೆಕ್ಷನ್ 87 ಇವ್ರ ಮೇಲೆ ತರಕ್ಕೆ ಆಗೋದಿಲ್ಲ ಅಂಥೇಳಿ ಈ ಪ್ರಕರಣದಲ್ಲಿ ಹೇಳ್ತಾರೆ. ಎಲ್ಲಿ ಒತ್ತಾಯ ಇರಲ್ವೋ, ದೇರ್ ಇಸ್ ನೋ ಕೋರ್ಷನ್, ದೇರ್ ಇಸ್ ನೋ ಫೋರ್ಸ್, ದೇರ್ ಇಸ್ ನೋ ಕ್ರಿಮಿನಲ್ ಇಂಟಿಮಿಡೇಷನ್, ಅಂತಹ ವಿಷಯದಲ್ಲಿ ಇಬ್ಬರೂ ಮೇಜರ್ ಆಗಿದ್ದರೆ ನೀವು ಅವ್ರ ಮೇಲೆ ಈ ಸೆಕ್ಷನ್ ತರಕ್ಕೆ ಆಗೋದಿಲ್ಲ ಅಂಥೇಳಿ ಈ ಪ್ರಕರಣದಲ್ಲಿ ಹೇಳಲಾಗಿದೆ. ಸೊ ವಿತ್ ದಿಸ್ I can conclude it like this. Section 87 is a strong protective provision aimed at preserving dignity, autonomy and bodily integrity of the woman. Article 21. Life, personal liberty. Of woman is protected by this section. Its effectiveness depends on careful judicial assessment to prevent misuse of the law also. ಹೇಳಿದ್ನಲ್ವಾ, in this case only there is a misuse of that law. ಅದು ಆಗಬಾರ್ದು ಅಂತಕ್ಕಂಥದ್ದನ್ನು. That's what is about section 87. ಅಪಹರಣದ ಬಗ್ಗೆ, ಮಹಿಳೆಯ ಅಪಹರಣ. ಅಪಹರಣ ಇದನ್ನ ಸೆಕ್ಷನ್ 87 ಅಂತ ಹೇಳ್ತೀವಿ. ಸೊ ಐ ವಿಲ್ ಗಿವ್ ದಿ ನೋಟ್ಸ್ ಇನ್ ದ ಟೆಲಿಗ್ರಾಮ್ ಚಾನಲ್ ಆಲ್ಸೋ. ಮಹಿಳೆಯ ಅಪಹರಣ. So this is what I wanted to make a correction. With this I will conclude this video and come with another video in my next class. Thank you.